ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಆಟೋ ಸಾರಥಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಚಾನಲ್ನಲ್ಲಿ ಒಂದು ವಿಭಿನ್ನವಾದ 2 ಕ್ಯಾರೆಕ್ಟರ್ಗಳನ್ನ ನೀವು ನೋಡೋಕೆ ಬಂದಿದ್ದೀರಾ. ಅಂದರೆ ಈಗಾಗಲೇ ಅದು ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿದೆ, ಬೇಟೆ. ಈಗಾಗಲೇ ನೀವು ಇದಕ್ಕಿಂತ ಮುಂಚೆ ಇದ್ರದ್ದು ಒಂದು ಸಾಂಗ್ ಎಲ್ಲ ಕೇಳಿರ್ತೀರ, 1 ನಿಮಿಷದ ಸಾಂಗು. ತುಂಬ ಹೆಸರು ಮಾಡ್ತಾ ಇದೆ. ಇವತ್ತು ಆ 2 ಪಾತ್ರಧಾರಿಗಳಿದಾರಲ್ಲ, ಒಂದು ನಿರ್ದೇಶನ ಮಾಡಿದವರು ಮತ್ತು ಅದಕ್ಕೆ ಜೀವ ತುಂಬಿದವರು ಇಬ್ಬರು ಇದ್ದಾರೆ, ಶ್ರೀ ರಘು ಅವರು ಮತ್ತು ಕಾರ್ತಿಕ್ ಅವರು. ಅವ್ರನ್ನ ನೇರವಾಗಿ ಮಾತಾಡ್ಸೋಣ ಬನ್ನಿ. ಈ ಒಂದು ಬೇಟೆ ಚಿತ್ರಕ್ಕೆ ಏನು ಹೇಳೋದು, ಜೀವ ತುಂಬಿದವರು ಕಾರ್ತಿಕ್ ಅವರಾದರೆ, ಇದರ ಒಂದು ಜೀವ ತುಂಬಕ್ಕೆ ಹಿಂದೆ ಒಬ್ರು ಇರ್ತಾರೆ, ಅಂದರೆ ಡೈರೆಕ್ಟರ್. ಈಗ ಶ್ರೀ ರಘು ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಸ್ವಾಗತ ಮಾಡೋಣ. ಸರ್ ಬನ್ನಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಂಗನ್ಸುತ್ತೆ ಸರ್ ಫಸ್ಟು? ಸರ್ ಖುಷಿ ಇದೆ. ಒಂದು ಸರ್ ಒಂದು ನಿಮಿಷ, ಒಂದು ಚಿಕ್ಕದಾಗಿ ಹೇಳಿ, ಅವ್ರನ್ನ ಒಳಗೆ ತಗೊಳ್ಳೋಣ. ಅದೇ ಸರ್, ಅಂದರೆ ಒಂದೇನೋ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆವಾಗ ನಮಗೆ ಕಾರ್ತಿಕ್ ಅಣ್ಣನ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಯಿತು. ಇಲ್ಲ ತಮ್ಮ, ಈ ಲೈನ್ ಚೆನ್ನಾಗಿದೆ, ಇದನ್ನು ಮಾಡೋಣ ಅಂತ ಅಂದಾಗ ಓಕೆ, ಅದೊಂದು ಆ ಜರ್ನಿ ತುಂಬ ಚೆನ್ನಾಗಿದೆ, ಬಂದ್ಬಿಡ್ಲಿ ಅವರು. ಈಗ ಇದಕ್ಕೆ ಜೀವ ತುಂಬಿದಂಥ ಕಾರ್ತಿಕ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಲೋ ಸರ್. ಹೇಗಿದ್ದಾರೆ ಸರ್? ಸರ್ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಸರ್? ಓ ಸೂಪರ್. ಬನ್ನಿ ಸರ್, ಈ ಕಡೆ ನಿಂತ್ಕೊಳ್ಳಿ ಸರ್. ನೋಡಿ ಫ್ರೆಂಡ್ಸ್, ಇವಾಗ ಬೇಟೆ ಈ ಥಾಟು ಫಸ್ಟು ರಘು ಅವ್ರಿಗೆ ಹೆಂಗೆ ಬಂತು ಅನ್ನೋದನ್ನ ಈಗ ಅವ್ರ ಬಾಯಿಂದ ನಾವು ಫಸ್ಟ್ ತಿಳ್ಕೊಳ್ಳೋಣ. ಯಾಕೆ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಅನಿಸ್ತು ಅವ್ರಿಗೆ, ತಿಳ್ಕೊಳ್ಳೋಣ. ಅಂದರೆ ಸರ್, ಒಂದಿನ ಹಿಂಗೆ ಮೀನಾಕ್ಷಿಪುರಕ್ಕೆ ಹೋಗಿರ್ತೀನಿ, ಅಂದರೆ ಫ್ರೆಂಡ್ಸ್ಗಳ ಜೊತೆ ಹಿಂಗೆ ಹೋಗಿದ್ದಾಗ ಅಲ್ಲಿ ಒಬ್ಬರು ತಾತ ಹಿಂಗೆ ದೋಣಿ ಓಡಿಸ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ. ಆವಾಗ ಇಲ್ಲಿ ಅವರು ತಾತನ ಮಗ ಇರ್ತಾರಲ್ಲ, ಅವ್ರ ಜೊತೆ ಅವ್ರದ್ದು ಏನೋ ಕಾನ್ವರ್ಸೇಷನ್ ಏನು ಕಾನ್ವರ್ಸೇಷನ್ ನನಗೂ ಗೊತ್ತಿಲ್ಲ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆವಾಗ ಅದ್ರ ನೈಟೇ ಅನಿಸುತ್ತೆ, ಅದ್ರ ನೈಟೇ ಕಾರ್ತಿಕ್ ಅಣ್ಣನ ರೂಮ್ಗೆ ಯೂಶ್ವಲಿ ಅಲ್ಲಿ ಹೋಗ್ತಾ ಇರ್ತೀನಿ, ಏನೇ ಡಿಸ್ಕಷನ್ಸ್ ಇದ್ರೂ. ಹೋಗಿ ಏನೋ ಡಿಸ್ಕಸ್ ಮಾಡಬೇಕಾದ್ರೆ ಅಣ್ಣ ಒಂದು ಲೈನ್ ಹೇಳ್ತೀನಿ, ಏನು ಅನಿಸುತ್ತೆ ಸುಮ್ಮನೆ ಹೇಳಿ ಅಂತ ಅಂದಾಗ ಹಿಂಗೆ ಹೇಳಿದೆ, ಅಣ್ಣ ಈ ಥರ ಒಬ್ಬರು ಇರ್ತಾರೆ, ಒಬ್ಬರು ವಯಸ್ಸಾದಂಥವ್ರು ಇರ್ತಾರೆ, ಒಬ್ಬ ಮಗ ಹಿಂಗಿರ್ತಾರೆ ಅಂತ. ಹಿಂಗೆ ಹೇಳ್ತೀನಿ, ಅಂದರೆ ಒಂದು ಇಂಪ್ರೂವೈಸೇಷನ್ ಮಾಡ್ಕೊಂಡು ಹೇಳ್ತೀನಿ ಅದನ್ನು. ಅದಕ್ಕೆ ಒಂದು ಮಗಳ ಕ್ಯಾರೆಕ್ಟರ್ ಹಿಂಗಿದ್ರೆ ಹೆಂಗಿರುತ್ತೆ ಅಣ್ಣ ಅಂತ ಅಂದಾಗ, ಇಲ್ಲ ತಮ್ಮ, ಇದು ಚೆನ್ನಾಗಾಗತ್ತಿದು, ಒಳ್ಳೆ ಲೈನ್ ಇದು, ಇದನ್ನ ಇನ್ನೂ ಏನಾದರೂ ಮಾಡೋಣ ಅಂತ ಅಂದಾಗ ಅವತ್ತು ಬಂದಿದ್ದ ಥಾಟೇ, ಅಣ್ಣ ಇದನ್ನು ನೀವು ಆ್ಯಕ್ಟ್ ಮಾಡಬೇಕು. ಅಂದರೆ ನಿಮಗೆ ಫಸ್ಟ್ ಇದು ಕಾನ್ಸೆಪ್ಟ್ ಇರಲಿಲ್ಲ? ಇರಲಿಲ್ಲ. ಹುಟ್ಟಿದಂಥ ಅಲ್ಲಿ ಹೋದಾಗ ಹುಟ್ಟಿದಂಥ ಕತೆ. ಆ್ಯಂಡ್ ಡಿಸ್ಕಸ್ ಮಾಡಿದಾಗ ಬ್ಯಾಟೆ ಅಂತ ಟೈಟ್ಲು ಕೂಡ ಇಟ್ಟಿರಲಿಲ್ಲ, ಬ್ಯಾಟೆ ಅಂತಲೂ ಗೊತ್ತಿರಲಿಲ್ಲ ನಮಗೆ. ಈಗ ಕಾರ್ತಿಕ್ ಅಣ್ಣನ ಜೊತೆ ಡಿಸ್ಕಸ್ ಮಾಡಿದಾಗ ಓಕೆ ಇದನ್ನು ಮಾಡೋಣ ಅಂತ ಅಂದ್ಕೊಂಡ್ವಿ. ಅಣ್ಣ ನೀವೇ ಆ್ಯಕ್ಟ್ ಮಾಡಬೇಕು ಅಂದರೆ ಒಪ್ಕೊಂಡ್ರು ಅವರು. ನಾನು ತುಂಬ ನಂಬ್ತಾರೆ, ಹೇಳಿದ ತಕ್ಷಣ ಓಕೆ ತಮ್ಮ ಮಾಡೋಣ, ಇದು ಚೆನ್ನಾಗಿದೆ ಅಂತ. ಬಟ್ ಟೈಟ್ಲ್ ಏನು ಇಡಬೇಕು ಅಂತ ಡಿಸೈಡ್ ಆದಾಗ, ಇದೊಂದು ಬದುಕು, ಅವರೇ ಹೇಳಿದ್ದು ಟೈಟ್ಲನ್ನ, ಇದೊಂದು ಬದುಕು. ಅಲ್ಲಿ ಆ ತಾತ ಆಗಲಿ, ಆ ಮಗ ಆಗಲಿ, ಆ ಪುಟ್ಟು ಹುಡುಗಿ ಆಗಲಿ, ಎಲ್ರೂ ಒಂದು ಹಸಿವಿಗಾಗಿನೇ ಹೋರಾಟ ಮಾಡ್ತಿರೋದು, ಒಂದು ಬದುಕಿಗಾಗಿನೇ ಎಲ್ಲ ಬೇಟೆ ಆಡ್ತಾ ಇರೋದು ಅಂತ ಅಂದರು. ಓಕೆ ಚೆನ್ನಾಗಿದೆ ಇದು, ಇದನ್ನು ಬ್ಯಾಟೆ ಅಂತ ಮಾಡ್ಕೋತಮ್ಮ, ಆಡು ಭಾಷೆ ತುಂಬ ಚೆನ್ನಾಗಿರುತ್ತೆ. ನನಗೆ ಫಿಕ್ಸ್ ಆಗ್ಬಿಟ್ಟೆ ಬ್ಯಾಟೆ ಅನ್ನೋದಕ್ಕೆ. ಸೊ ಇಲ್ಲ ಇದು ತುಂಬ ಚೆನ್ನಾಗಿದೆ, ಇದು ಬ್ಯಾಟೆ, ಇದು ಮಾಡೋಣ, ಇದೊಂದು ಬದುಕಿನ ಬ್ಯಾಟೆ ಅಂತ. ಈ ಲೈನ್ಸ್ಗಳು ಅಷ್ಟೇ, ಈ ಸಾಂಗು ಬಂದಿದ್ದ ರೀತಿನೂ ಅಷ್ಟೇ. ಅಂದರೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಸಾಂಗಿಗೆ ಬರೋಣ. ಓಕೆ, ಈಗ ನೀವು ಸ್ಕ್ರಿಪ್ಟ್ ಫಸ್ಟ್ ರೆಡಿ ಇಲ್ಲ, ನೀವು ಹೋಗ್ತೀರಾ ಮೀನಾಕ್ಷಿಪುರಕ್ಕೆ, ಆ ಸಿಚುವೇಶನ್ ನೋಡಿ ಇದನ್ನ ಮಾಡ್ಬೇಕು ಅಂತ ಅನ್ಸ್ಬಿಡ್ತಾ ನಿಮ್ಗೆ. ಹೌದು, ಅದನ್ನ ಕಾರ್ಯ ಮಾಡ್ಬಿಟ್ರಿ. ಓಕೆ, ಈಗ ಇವ್ರಿಗೆ ಒಪ್ಪಿಸಿದ್ರಿ ಅದನ್ನ, ಇವ್ರು ಮಾತಾಡ್ಸೋಣ. ಸರ್, ಈಗ ಫಸ್ಟ್ ಇದು ಪ್ಲಾನ್ ಇರ್ಲಿಲ್ಲ. ಹೌದು ಸರ್, ನಿಮ್ಗೆ ಬಂದು ಮೀಟ್ ಮಾಡಕ್ ಬರ್ತಾರೆ, ಬಂದು ಈ ತರದೊಂದು ಸಿಚುವೇಶನ್ ಹೇಳ್ತಾರೆ, ಅವಾಗ ಹೆಂಗ ಅನ್ಸುತ್ತೆ ಸರ್? ಯಾಕೆಂದ್ರೆ ಈಗ ಕಿರುಚಿತ್ರ ಅಂದ್ರೆ ಸರ್ ಒಂದು ಮಿನಿಮಮ್ ಅರ್ಧ ಗಂಟೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲರೂ. ಆದ್ರೆ ಇದು 5 ನಿಮಿಷ ಇದೆ, 5 ನಿಮಿಷದಲ್ಲಿ ಒಂದು ಜೀವನದ ಬದುಕನ್ನ ಹೇಳ್ಬಿಡುತ್ತೆ. ರಘು ಅವ್ರು ಯಾವ ತರ ಹೇಳಿದ್ರು, ನೀವು ಯಾವ ತರ ಒಪ್ಕೊಂಡ್ರಿ ಇದನ್ನ? ಇಲ್ಲ ಸರ್, ನಾವು ಯೂಶ್ವಲಿ ಸಿನಿಮಾನೇ ಮಾತಾಡ್ತಿರ್ತೀವಿ, ಯಾವಾಗಲೂ ಸಿನಿಮಾನೇ ಮಾತಾಡೋದು ನಾವು ಜಾಸ್ತಿ. ಯಾವಾಗ ಸಿಕ್ಕಿದ್ರು ಸಿನಿಮಾ ಅಷ್ಟೇ ಮಾತಾಡೋದು. ನಾವು ಅನ್ಕೋತೀವಿ ಈ ಸಿನಿಮಾ ನೋಡಿದ್ವಿ ಕಣೋ, ಅದು ಚೆನ್ನಾಗಿತ್ತು, ಅದ್ರಲ್ಲಿ ಇದು ಚೆನ್ನಾಗಿತ್ತು, ಇದನ್ನು ಬರೀ ಸಿನಿಮಾನೇ ಮಾತಾಡೋದು ಯಾವಾಗ ಸಿಕ್ಕಿದ್ರು. ಯೂಶ್ವಲಿ ನಮ್ಮ ಸರ್ಕಲ್, ನಮ್ಮಿಬ್ಬರು ಸರ್ಕಲ್ ಇರೋದೇ ಹಾಗೆ, ನಾವು ಬರೀ ಸಿನಿಮಾನೇ ಮಾತಾಡ್ತೀವಿ. ನಾವು ಈಗ ಸೇರಿದ್ದೀವಿ ಅಂದ್ರೂ ನಾನು ನೋಡಿರೋ ಸಿನಿಮಾ ಬಗ್ಗೆ ಮಾತಾಡ್ತೀವಿ, ಇಲ್ಲ ನಾವು ಮಾಡಬೇಕಾಗಿರೋ ಸಿನಿಮಾ ಬಗ್ಗೆ ಮಾತಾಡ್ತೀವಿ, ಬರೀ ಇಷ್ಟೇ ಮಾತಾಡೋದು ನಾವು. ಯಾಕಂದರೆ ನಾವು ಸಿನಿಮಾ ಅಂತಲೇ ಅಂದ್ಕೊಂಡಿರೋದು. ಹಾಗಾಗಿ ಯಾವಾಗಲೂ ಯೂಶ್ವಲಿ ಅವ್ನು ಏನೇ ಒಂದು ಲೈನ್ ಮಾಡೋ ನನಗೆ ಹೇಳ್ತಾನೆ. ಇವಾಗ ನಾನೇ ಯಾವ್ದಾದ್ರು ಒಂದು ಥಾಟ್ ಬಂದರೆ ಅವ್ನಿಗೆ ಹೇಳ್ತೀನಿ, ಮಗ ಈ ಥರದೊಂದು ಯೋಚನೆ ಇದೆ ಕಣ,
ಇದು ಈ ಥರ ಸಿನಿಮಾ ಮಾಡಿದ್ರೆ ಸಖತ್ತಾಗಿ ಕಾಣುತ್ತೆ ಇದೆಲ್ಲ ನಾವು ಯಾವಾಗಲೂ ಮಾತಾಡ್ತಿರ್ತೀವಿ. ಅವತ್ತು ಇವನು ತುಂಬ ಹೆಸಿಟೇಟ್ ಮಾಡ್ತಾನೆ ಇದ್ದ ಹೇಳೋದಕ್ಕೆ. ನಾವಿಬ್ಬರು ಕೂತ್ಕೊಂಡು ಮಾತಾಡ್ತಾನೆ ಇದ್ವಿ ಸುಮಾರು ಹೊತ್ತಾದಮೇಲೆ ನಾನು ಅಣ್ಣ ಒಂದು ಲೈನ್ ಹೇಳ್ತೀನಿ ನಿಮಗೆ. ಆಯಿತು ಹೇಳು. ನೀವು ಕೇಳ್ಬಿಟ್ಟು ಹೆಂಗಿದೆ ಅಂತ ಹೇಳಬೇಕು. ಸರಿ ಆಯಿತು ಹೇಳು. ಅವಾಗ ಅವನು ಹೇಳ್ದ. ಅವನು ಇದಕ್ಕಿಂತ ಚೆನ್ನಾಗಿ ಹೇಳ್ದ. ಆ್ಯಕ್ಚುಲಿ ಇವಾಗ ಚೆನ್ನಾಗಿ ಹೇಳಲಿಲ್ಲ ಅವನು. ಅವತ್ತು ತುಂಬ ಚೆನ್ನಾಗಿ ಹೇಳ್ದ. ಹೆಂಗೆ ಹೇಳ್ದ ಅದಕ್ಕೆ ನೀವು ಒಪ್ಕೊಂಡಿದ್ದು ಅನ್ಸುತ್ತೆ. ಹಂಗಂತಲ್ಲ, ನನಗೆ ಆ ಪಾತ್ರ ಹೇಳಿದ ತಕ್ಷಣ ನನಗೆ ಬೇಕು ಅನ್ನಿಸ್ತು, ಅದನ್ನು ಮಾಡಬೇಕು ಅನ್ನಿಸ್ತು. ಯಾಕೆಂದರೆ ಅವನು ಎಷ್ಟು ಚೆನ್ನಾಗಿ ಹೇಳ್ದ ಅಂದರೆ, ಅಣ್ಣ ಅವ್ನು ತುಂಬ ಒರಟ ಅಣ್ಣ, ಅವ್ನು ಹಂಗೆ ಕಾಣಿಸ್ತಾನಣ್ಣ. ಬಟ್ ಆದರೆ ಅವನು ಅವಳ ಮಗಳಿಗೋಸ್ಕರ ಸೋತು ಬಿಡ್ತಾನಣ್ಣ ಅಂತ ಅಂದ. ನಾನು ಇನ್ನೂ ಏನು ಕೇಳೋಕ್ಕೆ ರೆಡಿ ಇಲ್ಲ ನೆಕ್ಸ್ಟು. ಆಮೇಲೆ ಅಂದೆ, ಅಣ್ಣ ಅವನೊಬ್ಬ ಮೀನುಗಾರ ಅಣ್ಣ. ಓಕೆ ಚೆನ್ನಾಗಿದೆ ಕಣೋ. ಹಿಂಗೆ ಹೇಳ್ತಾ 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 ಹಸುವಿನ ಬಗ್ಗೆ ಹೇಳ್ದ ಒಂದಷ್ಟು ಉದ್ದ. ಅವಾಗ ಇಲ್ಲ ಪರವಾಗಿಲ್ವೇ ಇಷ್ಟೆಲ್ಲ ಹೇಳ್ತಿದ್ದಾನಲ್ಲ, ಆಯಿತು ಸರಿ ಚೆನ್ನಾಗಿದೆ ಕಣೋ ಮಾಡ್ಬೋದು ಅಂದೆ. ಆಮೇಲೆ ಅಣ್ಣ ನೀವೇ ಮಾಡಬೇಕು ಅಂದ. ನಾನು ಅಂದ್ಕೊಂಡೆ ಓಕೆ. ನನಗೆ ಆ್ಯಕ್ಚುಲಿ ನನಗೆ ಫಸ್ಟ್ ಆಫ್ ಆಲ್ ಆ ಕ್ಯಾರೆಕ್ಟರ್ ಕೇಳಿದ ತಕ್ಷಣ ತುಂಬ ಇಷ್ಟ ಆಯಿತು. ಬಿಕಾಸ್ ಏನಕ್ಕೆ ಅಂದರೆ ಅವನು ನೋಡೋದಕ್ಕೆ ಹಾಗಿರ್ತಾನಂತೆ, ಆದರೆ ಅವನು ಮಗು ಅಂತೆ. ಅದು ನನಗೆ ಸಖತ್ ಇಷ್ಟ ಆಗೋಯ್ತು. ಅದನ್ನು ಹೇಗೆ ನಾನು ಅಂದ್ಕೊಂಡೆ ಅಲ್ಲ ಸರಿ ಇವ್ನು ಹೇಳ್ಬಿಟ್ಟ, ನಾನು ಇದನ್ನು ಹೆಂಗೆ ಮಾಡ್ತೀನಿ. ಆಮೇಲೆ ನಾನು ಅಂದೆ, ಮಗ ಆದರೆ ಹೋಮ್ವರ್ಕ್ಗೆ ನನಗೆ ಟೈಮ್ ಕೊಡಬೇಕು, ಟಿಪ್ಸ್ ಎಲ್ಲ ಬೇಕೇ ಬೇಕು. ನಾನು ಇದೆಲ್ಲ ತುಂಬ ಹೇಳಬೇಕು. ಯಾಕಂದರೆ ಬಿಕಾಸ್ ನಾನು ರಂಗಾಯಣದಲ್ಲೇ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀನಿ ಅಥವಾ ರಂಗಾಯಣದಲ್ಲಿ ಕಲ್ತ್ಬಿಟ್ಟು ಬಂದಿದ್ದೀನಿ. ಅದೆಲ್ಲ ಏನು ದೊಡ್ಡ ವಿಷಯ ಆಗಲ್ಲ. ನಾನೊಬ್ಬ ನಟ ಆಗಿ ಒಂದು ಹೊಸ ಪಾತ್ರ ಮಾಡ್ಬೇಕಾದ್ರೆ ಅದಕ್ಕೆ ನನ್ನ ತಯಾರಿಗಳು ಬೇಕೇ ಬೇಕು. ಆ ತಯಾರಿಗಳಿಗೆ ನಾನು ನೆಕ್ಸ್ಟು ಇನ್ನೊಂದು ವಾರದಲ್ಲಿ ಅವನು ಸ್ಕ್ರಿಪ್ಟ್ ಜೊತೆ ಬಂದ್ಬಿಟ್ಟ. ನನಗೆ ಅಲ್ಲಿಂದ ಶುರುವಾಯಿತು ಆಟ. ಆವಾಗ ನನಗೆ ನಗರದ ಭಾಷೆ ಬರಲ್ಲ. ಅಯ್ಯೋ ನಾನು ಅಂದ್ರೆ ಇವರು ಆಡ್ ಭಾಷೆಯಲ್ಲಿ ಬೇಕು ಇಲ್ಲ ಅಂತನಾ? ಚಾಮರಾಜನಗರದ ಭಾಷೆ ಬೇಕು ಅಂತ. ನನಗೆ ಚಾಮರಾಜನಗರದ ಭಾಷೆ ಬರ್ತಾ ಇಲ್ಲ. ನಾನು ಪ್ರತಿದಿನ ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಹೊರಡ್ಬಿಟ್ಟಿದ್ದಾನೆ. ಅಣ್ಣ ನೀವೆಲ್ಲ ನೋಡ್ಕೊಂಬಿಟ್ರಿ, ಯಾವಾಗ ಶೂಟ್ ಹೇಳ್ತೀವಿ ಅವಾಗ ಶೂಟು. ನಾನು ಆಯಿತು ಮಗ ಆದರೆ ನನಗೆ ನೀನು ಆ ಪೂರ್ತಿ ನೇಟಿವ್ ಎಲ್ಲ ಹೇಳ್ಕೊಡ್ಬೇಕು. ಆಮೇಲೆ ನನಗೆ ನೇಟಿವಿಟಿ ಹೇಳ್ಕೊಡ್ಬೇಕು. ಆಮೇಲೆ ಬಾಡಿ ಲ್ಯಾಂಗ್ವೇಜ್ ನಾನು ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ನೇಟಿವಿಟಿ ಬೇಕು ಅಂದೆ. ಸರಿ ನೀವು ನಗರಕ್ಕೆ ಒಂದು ದಿವಸ ಹೋಗ್ಬಿಟ್ಟು ಬನ್ನಿ, ಬೇಕಾರೆ ನೋಡ್ಕೊಂಡು ಬನ್ನಿ, ಬಾಡಿ ಲ್ಯಾಂಗ್ವೇಜ್ ನೀವು ನೋಡ್ಕೊಳ್ಳಿ, ಬಟ್ ನಾನು ನಿಮಗೆ ಟೋನ್ ಎಲ್ಲ ಹೇಳ್ಕೊಡ್ತೀನಿ ಅಂತಂದ. ಅಂದ್ರೆ ಸರ್ ಈಗ ನಾನು ಮೂವಿ ನೋಡಿದೆ. ಹ್ಮ್. ಅದರಲ್ಲಿ ನೀವು ಈಗ ಹೇಳ್ತಿದ್ರಲ್ಲ, ಅಲ್ಲಿ ಹೋಗಿ ಕಲ್ತ್ಬಿಟ್ಟು ಹೇಳಿದೆ, ಅದನ್ನ ಒಂಚೂರು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ಇದು ಒಂದು ಪಾತ್ರಕ್ಕಿಂತ ಜೀವನನೇ ಮಾಡ್ಬಿಟ್ಟಿದ್ದಾರೆ. ಆ ಈ ಕಡೆ ಕೂತು ಆ ಆ ಪಾಪು ಮತ್ತೆ ಆ ತಾತ ಸರ್ ಅವ್ರು ಹೆಂಗ್ ಸಿಕ್ಕರು ಸರ್? ಈಗ ಇದನ್ನ ಕೇಳಿದ್ರೆ ಶಾಕ್ ಆಗ್ತೀರಾ ಆ್ಯಕ್ಚುಲಿ. ನಾನು ಯಾವತ್ತೂ ಹೇಳಿದ್ನಲ್ಲ ಕತೆ ಹೆಂಗೆ ಹುಡ್ತು ಅಂತ, ಸೊ ಅದೇ ತಾತ ಅವರು. ಅವ್ರನ್ನೇ ಹೋಗಿ ಅಪ್ರೋಚ್ ಮಾಡಿದ್ವಿ. ಅಂದ್ರೆ ಈಗ ಅವ್ರು ಒಪ್ಕೊಂಡ್ರ ಇಲ್ಲ ಅವರು ಒಪ್ಕೊಂಡ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಒಪ್ಸಿದ್ವಿ. ಅಂದರೆ ಇಲ್ಲ ಸರ್ ಇದು ಹಿಂಗಿರುತ್ತೆ ಅಂದರೆ ಅವ್ರದ್ದೇ ಬದುಕು ಅಲ್ವಾ ಅದು. ಸೊ ಅದರಿಂದ ಅವ್ರಿಗೆ ಗೊತ್ತಾಯ್ತು ಇಲ್ಲ ಇದು ಚೆನ್ನಾಗಿದೆ ಅಂತ. ಆಮೇಲೆ ಅಲ್ಲಿ ಆ ಪಾಪು ಇದೆಯಲ್ಲ ಅದು ಅವ್ರ ಮೊಮ್ಮಗಳೇ. ಅಂದರೆ ಅವ್ರ ಇದು ಚೆನ್ನಾಗಿರಲಿ ಅವ್ರದ್ದು, ಅಷ್ಟು ನ್ಯಾಚುರಲ್ ಆಗಿ ಕಾಣಿಸ್ಬೇಕಲ್ಲ. ಮತ್ತು ಅವ್ರ ಬದುಕು ಅವ್ರು ನೋಡಿ, ಅವರು ಆ ತಾತ ಆ್ಯಕ್ಟ್ ಮಾಡಿಲ್ಲ ಅಲ್ಲಿ. ಅದು ಜೀವ ಆ್ಯಕ್ಚುಲಿ ಅಣ್ಣಂಗೊಂಚೂರು ಭಯ ಇತ್ತು. ಅಂದರೆ ಅವರು ಓಕೆ ಅವ್ರದ್ದು ರಿಯಲ್ ಲೈಫ್ ಸ್ಟೋರಿ, ಅವ್ರಿಗೆ ಫ್ರೇಮ್ ಇಟ್ಟರೆ ಓಕೆ. ಬಟ್ ನಾನು ಅದನ್ನು ನೀವು ಸ್ಕ್ರೀನ್ ಮೇಲೆ ಅದು ಕಾಣಿಸೋದೇ ಇಲ್ಲ. ಇವರು ಆ ತಾತ ಸಿಕ್ಕಿದ ಹಾಗೆ. ಅಂದರೆ ಅವ್ರು ನೋಡಿದ್ವಿ, ಇಲ್ಲ ಅವ್ರನ್ನೇ ಅಪ್ರೋಚ್ ಮಾಡೋಣ ಅಂತ ಹೋಗ್ಬಿಟ್ಟು ಒಂದಿನ ಮನೆಗೆ ಸಪ್ರೇಟಾಗಿ ಅವ್ರನ್ನೇ ಮೀಟ್ ಮಾಡೋಕ್ಕೆ ಅಂತ ಹೋದಾಗ, ಆ್ಯಕ್ಚುಲಿ ನಾವು ಆ ಹುಡುಗಿದು ಇನ್ನೂ ಡಿಸೈಡ್ ಆಗಿರಲಿಲ್ಲ. ಆ ತಾತನ ಹತ್ರ ಮಾತಾಡೋಕ್ಕೆ ಅಂತ ಹೋಗಿದ್ದು. ಅವಾಗ ಆ ಹುಡುಗಿನ ನೋಡಿ ಇಲ್ಲೇ ಇದು ಚೆನ್ನಾಗಿದೆ, ಇದು ಈ ಹುಡುಗಿ ಕೈಲಿ ಮಾಡಿಸ್ಬೋದು ಇದನ್ನ ಅಂತ ಅನಿಸಿ ಅದು ಹಂಗೆ ಮಾಡಿದ್ದು. ಸರ್ ಇವಾಗ ತಾತನ್ಗೆ ಹೇಳಿದ್ರಿ, ಮತ್ತೆ ಅವ್ರ ಮಗನ ನೋಡಿದ್ರಿ ಅಂತ ಹೇಳಿದ್ರಿ ನೀವು ಕತೆ ಮಾಡ್ಬೇಕಾದ್ರೆ. ಅವಾಗ ಅವ್ರ ಮಗನಿಗೆ ಇವ್ರ ಜೀವ ತುಂಬಿಟ್ರು ಅನ್ಸುತ್ತೆ. ಯಾಕೆಂದರೆ ಎಷ್ಟು ಅರ್ಥಪೂರ್ಣವಾಗಿತ್ತು ಅಂತಂದರೆ, ನಿಜವೂ ವೀಕ್ಷಕರೇ ನೀವು ಈಗ ನೋಡಿರ್ತೀರ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಫಸ್ಟ್ ಟೈಮ್ ನೋಡಿದವ್ರಿಗಂತೂ. ನಾವು ಇದಕ್ಕಿಂತ ಮುಂಚೆ ಒಂದು ಸತಿ ನಾನು ನೋಡಿದೆ, ನೀವು ರೆಕಾರ್ಡಿಂಗ್ ಬರಬೇಕಾದ್ರೆ ನಾನು ನೋಡಿದೆ. ಅದರಿಂದ ನನಗೆ ಹಿಂಗೆ ಅಂತ ಗೊತ್ತಿತ್ತು. ಬಟ್ ವೀಕ್ಷಕರೀಗ ಫಸ್ಟ್ ಟೈಮ್ ನೋಡಿದವರು ನಿಜಕ್ಕೂ ಕಣ್ಣಲ್ಲಿ ನೀರು ಬಂದ್ಬಿಡೋದು. ಯಾಕೆಂದರೆ ಒಂದು ಪಾತ್ರಕ್ಕೆ ಜೀವ ತುಂಬೋದಿದೆಯಲ್ಲ, ಅದು ಏನು ಹೇಳೋದು, ಒಂದು ಕಷ್ಟದ ಕೆಲಸ. ಆ್ಯಕ್ಟಿಂಗ್ ಮಾಡೋದು ಕೆಲವರು ಈಸಿ ಅಂತಾರೆ, ಆದರೆ ಇವರು ಪಾತ್ರ ಮಾಡಿದ ಆ್ಯಕ್ಟಿಂಗ್ ಅಂತ ನಾನು ಹೇಳಲ್ಲ, ಜೀವನೇ ತುಂಬಿಟ್ಟಿದ್ದಾರೆ ಅದಕ್ಕೆ. ಯಾಕೆಂದರೆ ಜೀವನ ಮಾಡಿರೋದು ಇದು. ಒಂದು ಏನು ಹೇಳೋದು, 5 ನಿಮಿಷದಲ್ಲಿ ಒಬ್ಬ ಆಡಿಯನ್ಸ್ಗೆ ಕಣ್ಣೀರು ತರಿಸ್ತಾರೆ ಅಂತಂದರೆ, ನಿಜಕ್ಕೂ ನೀವು ಬರೆದಿರೋದಾಗಲಿ, ಇವರು ಪಾತ್ರ ಮಾಡಿರೋದಾಗಲಿ, ಮತ್ತು ನಿಮಗೆ ಇದಕ್ಕೆ ತಕ್ಕಂಗೆ ಆ ತಾತ ಮತ್ತು ಪಾಪನು ಸಿಕ್ಕಿದ್ರು.
ಇದು ಒಂದು ಸಿನಿಮಾ ಆಗಬೇಕು ಅಂತಿದ್ರೆ ಅವ್ರೂ ಸಿಕ್ಕಿದ್ರು ಇದಕ್ಕೆ ನಿಮಗೆ. ಆ ತಾತನ ಹೆಸರು ಸರ್? ಸೆಲ್ವನ್ ಅಂತ. ಪಾಪು. ಪಾಪ ಹೆಸರು ಶ್ರುತಿ ಅಂತ. ಈಗ ಅವ್ರಿಗೆ ಹೇಳಿದ್ರಾ? ಇಲ್ಲ ಹೇಳಿದ್ದೀವಿ. ಅವರು ತುಂಬ ಖುಷಿಪಟ್ಟರು. ಅಂದರೆ ಅವ್ರ ಮೊಮ್ಮಗಳನ್ನ ಸ್ಕ್ರೀನ್ ಮೇಲೆ ನೋಡಿ, ಪೋಸ್ಟ್ರಲ್ಲಿ ನೋಡಿ, ಮತ್ತು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ. ಅವ್ರಿಗೂ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ನಾವು ಸಿನಿಮಾ ತೋರಿಸಿದ್ವಿ. ಯಾಕಂದರೆ ಅವ್ರ ಬದುಕು ನಾವು ಹೆಂಗೆಂಗೋ ತೋರಿಸಿ ರಿಲೀಸ್ ಮಾಡೋಕ್ಕಾಗಲ್ಲ. ಸೊ ಅವ್ರ ಪರ್ಮಿಷನ್ ಇಟ್ಕೊಂಡೆ ಓಕೆ ಸರ್ ಇದು ಆ್ಯಪ್ಟ್ ಆಗಿದೆಯಾ, ಓ ನಿಮ್ಮ ಲೈಫ್ ಅನಿಸುತ್ತಾ ಇದು, ನಾವು ರಿಲೀಸ್ ಮಾಡ್ಬೋದಾ ಇದನ್ನ. ಯಾಕಂದರೆ ಅವರು ಅವ್ರ ಜೀವ್ಸಿರೋದಲ್ವಾ ಅದು. ನಾನು ರಿಲೀಸ್ ಮಾಡಿಬಿಟ್ಟು ಆಮೇಲೆ ಇಲ್ಲಪ್ಪ ಇವರು ಏನೇನೋ ತೋರಿಸ್ಬಿಟ್ಟಿದ್ದಾರೆ ಅಂತ ಅನ್ಬಾರ್ದು ಅವರು. ಅವ್ರಿಗೆ ತೋರಿಸಿ ಅವ್ರು ಒಪ್ಪಿಗೆ ತೊಗೊಂಡು ಇವನ್ ನಾಳೆ ಅವ್ರ ಬೈಟ್ಸ್ಗಳು ಕೂಡ ಬರ್ತವೆ. ಅವ್ರು ಅಂದರೆ ಸಿನಿಮಾ ನೋಡಿ ಏನು ಅನ್ನಿಸ್ತು ನಿಮಗೆ, ನಿಮ್ಗೆ ಹತ್ರವಾಗಿದೆಯಾ ಅನ್ನೋ ಥರ ಅದು ಅವ್ರು ಮಾತಾಡಿದ್ದಾರೆ, ಅದು ಬರುತ್ತೆ. ಸರಿ ಸರ್. ಈಗ ಇದಾದ್ಮೇಲೆ ಸರ್ ಶೂಟಿಂಗ್ ಹೋಗ್ತೀರಾ? ಅದು ಒಂದಿನದಲ್ಲಿ ಶೂಟ್ ಮಾಡ್ತೀವಿ ಅಂತೀರಾ? ಹೆಂಗಿತ್ತು ಸರ್ ಚಾಲೆಂಜು? ಚಾಲೆಂಜು ಇದು ಒಂಥರ ಚಾಲೆಂಜ್ ಇದು ಹೆಂಗೆ ಅಂತ ಅಂದರೆ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆಮೇಲೆ ಕ್ವಾಲಿಟಿ ವರ್ಕೇ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಇದೊಂದು ನೀವೇನೇ ಮಾಡಿದ್ರು ಕ್ವಾಲಿಟಿನೇ ಮಾಡೋದು. ಯಾಕಂದರೆ ಈ 2 ಮೂವಿ ನಾನು ನೋಡ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೊಂದಿತ್ತು, ಅದ್ರಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಆಮೇಲೆ ಇದು ಪಕ್ಕಾ ನಾವು ಅಂದ್ಕೊಂಡಿದ್ದಿದೆ 5 ನಿಮಿಷ ತೆಗಿಬೇಕು ಅಂತ. ಲೈನ್ ಅಂದರೆ ಸ್ಟೋರಿ ಬರಿತಾ ಇನ್ನೂ ಇತ್ತು, ಬೇಡ ಇಷ್ಟು ಮಾಡೋಣ. ಯಾಕಂದರೆ ಅವತ್ತಿಗೆ ನಮ್ಮ ಹತ್ರ ದುಡ್ಡಿರಲಿಲ್ಲ. ಪ್ರೊಡ್ಯೂಸರ್ ನೀವು ಇವತ್ತಿಗೂ ಪ್ರೊಡ್ಯೂಸರ್ ನೋಡಿದ್ರೆ ಮಂಜುನಾಥ ಸ್ವಾಮಿ ಕೃಪೆ ಅಂತ ಇದೆ. ಅವತ್ತಿನ ದಿನ ಏನೋ ಆಯಿತು, ಅಣ್ಣನ ಸಪೋರ್ಟು, ಸ್ನೇಹಿತರುಗಳು, ಫ್ರೆಂಡ್ಸು ಹಿಂಗೇನೋ ಮಾಡಿದ್ರು. ಮತ್ತು ನಮ್ಮ ಡಿ ಒ ಪಿ ಬಗ್ಗೆ ಹೇಳಬೇಕು, ಶಿವರಾಜ್ ರಾಥೋಡ್ ಅಂತ. ಅವರೇ ಎಡಿಟ್ ಮಾಡಿರೋದು, ಅವ್ರದ್ದೇ ಕಲರ್ ಗ್ರೇಡು, ಮತ್ತು ಅವರೇ DOP. ಈಗ ಸ್ಟೋರಿ ಹೇಳಿದ ತಕ್ಷಣ ಬ್ರೋ ನನ್ನ ಕೈಯಲ್ಲಿ ಏನಾಗುತ್ತೆ ಅದು ನನ್ನ ಕಡೆಯಿಂದ ನಾನು ಏನು ಮಾಡಿಕೊಡ್ಬೋದು ಅದು ನಾನು ಮಾಡಿಕೊಡ್ತೀನಿ. ನನಗೆ ರಿಕ್ವೈರ್ಮೆಂಟ್ಸ್ ಕೊಡಿಸ್ಕೊಡಿ ಅಷ್ಟೇ. ನನಗೆ ಕ್ಯಾಮ್ರಾ ಏನಿದೆ ಇಕ್ವಿಪ್ಮೆಂಟ್ ನಾನು ಕೊಡಿಸ್ಕೊಡಿ ಅಂತ. ಅದರಲ್ಲೂ ಅಷ್ಟೇ ಶಿವರಾಜ್ ಅವರು, ನಾವು ಇವರು ಕೂತ್ಕೊಂಡು ಸ್ಟೋರಿ ಬೋರ್ಡ್ ಮಾಡ್ಕೊಂಡು ಎಲ್ಲೂ ಟೈಮ್ ವೇಸ್ಟ್ ಆಗಬಾರ್ದು. ನಮ್ಮ ಹತ್ರ ಇರೋದು 1 ದಿನ. ಅದು 1 ದಿನವೂ ಅಲ್ಲ, 24 ಅವರ್ಸ್ ಅಲ್ಲ, ಅದೊಂದು 6 ಅವರ್ಸ್ ಅದು. ಯಾಕಂದರೆ ಬೆಳಗ್ಗೆ ಲೈಟ್ ಬರ್ಬೇಕು ನಮಗೆ, ಆರ್ಷ್ ಲೈಟಲ್ಲಿ ಶೂಟ್ ಮಾಡಿರೋದು. ನೀವು ನೋಡಿದ್ರೆ ನಾವು 11 ಗಂಟೆ ತನಕ ಶೂಟೇ ಮಾಡಿಲ್ಲ ಅಲ್ಲಿ, 11-11:30 ತನಕ. ಮಧ್ಯಾಹ್ನ ಹಂಗೆ ಶುರು ಮಾಡಿ ನಾವು ಒಂದು 3 ಗಂಟೆ ಹಂಗೆ ಮುಗಿಸ್ಬೇಕಿತ್ತು. ಯಾಕೆ ಲೈಟ್ ಹೋಗ್ಬಿಟ್ರೆ ಅದು ಇದೇ ಆಗಲ್ಲ. ಆ ಆರ್ಷ್ ಲೈಟೇ ಅಷ್ಟು ಪಿರಿಯಡಲ್ಲೇ ಮಾಡಬೇಕಿತ್ತು. ಸೊ ಅವಾಗ ಶಿವರಾಜು, ನಾವು ಇವರೆಲ್ಲ ಕೂತ್ಕೊಂಡು ಸ್ಟೋರಿ ಬೋರ್ಡ್ ಮಾಡ್ಕೊಂಡ್ವಿ. ಇಷ್ಟೇ ಶಾರ್ಟ್ ತೆಗಿಯೋಣ, ಇದೇ ತೆಗಿಯೋಣ, ಹಿಂಗೆ ಇರುತ್ತೆ. ಫಸ್ಟ್ ಅವ್ರನ್ನ ಒಂದಿನ ಲೊಕೇಶನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದಿನ ಸುಮ್ಮನೆ ಹಿಂಗೆ ರಫಾಗಿ ಮೊಬೈಲಲ್ಲಿ ನಾವು ಶಾರ್ಟ್ಸ್ ಎಲ್ಲ ಡಿವೈಡ್ ಮಾಡಿಕೊಂಡು ಬಂದು ಇಷ್ಟೇ ಮಾಡೋಣ ಅಂದ್ಕೊಂಡು ಅಲ್ಲಿ ಹೋದ್ವಿ. ಹೋದಾಗ ಆಮೇಲೆ ನೋಡಿ, ಒಳ್ಳೆ ಕೆಲಸ ಮಾಡಬೇಕಾದ್ರೆ ನೇಚರ್ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ನಮಗೆ ನಾವು ಏನೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಇಂಪ್ರೂವೈಸೇಷನ್ ಆಯ್ತಾ ಹೋಯ್ತು. ಯಾಕಂದರೆ ಆ ಹುಡುಗಿ ಹಿಂಗೆ ನಿಂತಿರ್ತಾಳೆ, ನೆಕ್ಸ್ಟು ಈ ಬ್ಯಾಕ್ ಶಾಟಲ್ಲಿ ಇವ್ರು ಬರಬೇಕು. ಇವರು ಬರ್ತಿದ್ದಂಗೆ ನಾವು ಇವ್ರು ಬರಬೇಕಂತ ಅಷ್ಟೇ ಇದ್ದಿದ್ದು ಶಾರ್ಟ್ ಅದು. ಅಲ್ಲೊಂದು ಹಕ್ಕಿ ಹಿಂಗೆ ಹಾರೋಗುತ್ತೆ, ಯಾವ VFX ಇಲ್ಲ ಅದು. ಅದೊಂದು ಎಂಟ್ರಿ ಇವ್ರದ್ದು. ಅದು ರಿಯಲ್, ಅದು ಹಂಗೆ ಸಿಕ್ಬಿಡ್ತು ನಮಗೆ. ಮತ್ತು ಅಲ್ಲಿ ನಾವು ಅಂದರೆ ಎಷ್ಟು ಚೆನ್ನಾಗಿ ಸಿಗ್ತಾವೆ ಅಂದರೆ ನೇಚರ್ ನಮ್ಗೆ ಸಪೋರ್ಟ್ ಮಾಡ್ತಾ ಹೋಯಿತು ಅಂತ ಅಂದರೆ, ಅಲ್ಲಿ ಒಂದು ನಿಮಗೆ ಫಿಶ್ದು ಸ್ಕೆಲಿಟನ್ ಕಾಣಿಸುತ್ತೆ, ಅದಿತ್ತು. ಆ ಶಾಟಲ್ಲಿ ಅದನ್ನು ಬಳಸ್ಕೊಂಡ್ವಿ. ಮತ್ತು ನೀವು ಒಂದು ಇಂಟರ್ಕಟ್ ಶಾಟಲ್ಲಿ ಕಾಗೆಗಳೆಲ್ಲ ಕೂಗ್ತಾ ಇರ್ತವೆ. ನಾವು SFX ಅಷ್ಟೇ, ಏನು ಎಕ್ಸ್ಟ್ರಾ ಮಾಡಿಸಿಲ್ಲ ಅಲ್ಲಿ. SFX ಅಲ್ಲಿ ಏನು ಕೇಳಿಸ್ತು ಅದನ್ನೇ ಮಾಡಿ. ಆ್ಯಕ್ಚುಲಿ ಇದು ನಾವು ಸಿಂಕ್ ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅದು ಹೆವಿ ಕಾಸ್ಟ್ ಆಗುತ್ತೆ, ನಮ್ಮ ಹತ್ರ ಅದು ಆಗಲ್ಲ ಅಂತ ಹೇಳ್ಬಿಟ್ಟು ಓಕೆ ಇದನ್ನೇ ಎಷ್ಟು ನ್ಯಾಚುರಲ್ ಆಗುತ್ತೆ ಅಷ್ಟು ನ್ಯಾಚುರಲ್ ಆಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಥರ ಪ್ರೋಸೆಸ್ಸು ಹಿಂಗೆ ಹೋಯ್ತು. ಆಮೇಲೆ ಇದನ್ನ ಇವಾಗ ರಿವೀಲ್ ಮಾಡ್ತೀನಿ. ಇದೇನು ಅಂತಂದರೆ 1 ದಿನದಲ್ಲಿ ಅದೇ ಒಂದು ಟಾಸ್ಕ್ ಆದರೆ ಇದು 2 ಭಾಷೆಯಲ್ಲಿ ಶೂಟ್ ಮಾಡಿದ್ದೀವಿ. ಇದು ತಮಿಳಲ್ಲೂ ಶೂಟ್ ಮಾಡಿದ್ದೀವಿ. ತಮಿಳಲ್ಲಿ ಟೈಟ್ಲ್ ಈಗ ಹೇಳಲ್ಲ, ಅದು ರಿಲೀಸ್ ಆಗಲಿ ಆವಾಗ ಗೊತ್ತಾಗಲಿ. ಅದು ಒಂದೇ ಸಮಯದಲ್ಲಿ 2 ಆಗಿಲ್ಲ ಇವಾಗ. ತಮಿಳು ಶೂಟ್ ಎಲ್ಲ ಆಗಿದೆ, ರೆಡಿ ಇದೆ. ಅದು ಇದು ರಿಲೀಸ್ ಪ್ಲ್ಯಾನ್ ಮಾಡಬೇಕು. ಅದು ಅಂದರೆ ತಮಿಳಲ್ಲಿ ಇನ್ನೊಂದು ಭಾಷೆ ಶೂಟ್ ಅಂತ ಅಂದರೆ ನಾವು ಯಾವುದೂ ಡಬ್ ಮಾಡಿಲ್ಲ, ಶೂಟೇ. ಇದು ಪ್ಯಾನ್ ಇಂಡಿಯಾ ಶಾರ್ಟ್ ಮೂವಿ ಚಾನ್ಸ್ ಇದೆ. ಯಾಕಂದ್ರೆ ನೋಡಿ ಈಗ ಪ್ಯಾನ್ ಇಂಡಿಯಾ ಟ್ರೆಂಡ್ ಇವಾಗ. ಅದರಲ್ಲಿ ತಮಿಳಲ್ಲೂ ಇದಿದೆ. ಇಲ್ಲ ಸರ್, ಅದು ಇಲ್ಲ, ವಾಯ್ಸ್ ಮಾತ್ರ ಡಬ್ ಮಾಡಿಲ್ಲ ನಾವು, ಶಾರ್ಟೇ. ಮಾಡಿದೀವಿ ನಾವು. ಈಗ ಯೂಶಲಿ ಈಗ ಡಬ್ಬಿಂಗ್, ಈಗ ನಾವು ಬೇರೆ ಸಿನಿಮಾ ಇನ್ನೊಂದಕ್ಕೆ ಲ್ಯಾಂಗ್ವೇಜ್ಗೆ ಬೇಕು ಅಂತ ಅಂದರೆ ಡಬ್ ಮಾಡಿಬಿಡ್ಬೋದು, ಅದಕ್ಕೆ ಕಾಸ್ಟ್ ಮಾಡಿದ್ರೆ ಸಾಕು. ಬಟ್ ನಾವು ಹಂಗಿಲ್ಲ, ಕನ್ನಡ ಶೂಟ್ ಮಾಡಿಬಿಟ್ಟು ಸೇಮ್ ಏನಿದೆ ಆ್ಯಕ್ಟಿಂಗು ಕೂಡ ತಮಿಳಲ್ಲಿ ಮಾಡಿಸಿ ನಮಗೆ ಒಂದು ಸಪೋರ್ಟ್ ಸಿಕ್ಕಿದ್ದು ಅವರಿಂದಾನೆ, ಆ ತಾತ ಅವರಿಂದ. ಯಾಕಂದರೆ ಅವ್ರು ತಮಿಳು ನೇಟಿವ್, ಅವ್ರದ್ದು ತಮಿಳೇ. ಅದರಿಂದ ನಮ್ಗೆ ಇನ್ನೂ ಗ್ರಿಪ್ ಸಿಕ್ಬಿಡ್ತು, ನನಗೆ ಇನ್ನೂ ಧೈರ್ಯ ಬಂದ್ಬಿಡ್ತು. ಇಲ್ಲಪ್ಪ ಇದು ವರ್ಕ್ ಆಗುತ್ತೆ, ಇದು ಮಾಡ್ಬೇಕು ಇದನ್ನು ಅಂತ ಆ್ಯಕ್ಟೇ ಮಾಡಿಸ್ಬಿಟ್ವಿ. ಆ ಟೈಮಲ್ಲಿ 2 ಭಾಷೆ
ಶೂಟ್ ಮಾಡಿ ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಸೇಮ್ ಅಂತ ಅನಿಸುತ್ತೆ. ನಿಮಗೆಲ್ಲೂ ವಾಯ್ಸ್ ಸಿಂಕ್ ಹೋಗಲ್ಲ. ಯಾಕಂದರೆ ನಾವು ಶೂಟೇ ತಮಿಳಲ್ಲಿ ಮಾಡಿದ್ದೀವಿ, ಆ್ಯಕ್ಟ್ ಮಾಡಿಸಿದ್ದೀವಿ ತಮಿಳಲ್ಲಿ. ನಿಜವಾಗ್ಲೂ ನೋಡಿ ಸ್ನೇಹಿತರೆ, ಇದು ನಾನು ಹೇಳ್ತೀನಿ ಇವಾಗ ಪ್ಯಾನ್ ಇಂಡಿಯಾ ಶಾರ್ಟ್ ಮೂವಿ. ಏನು ಸರ್ ಹೇಳ್ತೀರಾ ಸರ್? ಸರ್ ಪ್ಯಾನ್ ಇಂಡಿಯಾ ಅಂತಲ್ಲ, ನಾವು ಆ ಥರದ್ದು ಯೋಚನೆ ಇಟ್ಕೊಂಡಿಲ್ಲ ಆ್ಯಕ್ಚುಲಿ. ನಾವೇನು ಅಂದ್ಕೊಂಡ್ವಿ, ಈ ಕತೆ ಹೇಳಿದಾಗ ಸುಮಾರು ಜನ ಹೇಳ್ತಿದ್ರು, ಈ ಥರದ್ದು ಕತೆನ ನೀವು ತಮಿಳಲ್ಲಿ ಮಾಡಬಾರ್ದು ಅಂತ ನಮ್ಮ ಜೊತೆಲಿರೋರೇ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಕನ್ನಡದವರು, ನಮ್ಮ ಕನ್ನಡಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ನಾವು ಕನ್ನಡ, ಆಮೇಲೆ ನಾವು ಯಾವತ್ತಿಗೂ ಹೇಳ್ತಿದ್ದೀವಲ್ಲ ಸರ್, ನಾವು ಅನ್ನ ತಿಂದಿರೋದು ಇವತ್ತು ಕನ್ನಡ ರಂಗಭೂಮಿಲೇ. ನಾವು ನಾಟಕದಲ್ಲೇ ಅನ್ನ ತಿಂದಿರೋರು, ಹಾಗಾಗಿ ನಮಗೆ ಕನ್ನಡನೇ ಫಸ್ಟು. ಬಟ್ ಎಲ್ಲರೂ ತುಂಬ ಹೇಳ್ತಿದ್ರು. ಅದನ್ನು ಪ್ರೂವ್ ಮಾಡಿಬಿಟ್ರಿ, ಯಾಕೆಂದರೆ ಕನ್ನಡದಲ್ಲಿ ಫಸ್ಟ್ ಇವತ್ತು ರಿಲೀಸ್ ಆಗಿಬಿಟ್ಟಿದೆ, ಇನ್ನು ತಮಿಳ್ದು ನೆಕ್ಸ್ಟು. ಸರ್ ಇಲ್ಲ, ಅದು ಹೆಂಗಾಗಿತ್ತು ಅಂದರೆ, ಅವತ್ತು ನಮ್ಮ ಗೆಟಪ್ ನೋಡಿದ್ರಲ್ಲ ಸುಮಾರು ಜನ, ನಾವು ಪ್ಲ್ಯಾನಿಂಗ್ ಎಲ್ಲ ನೋಡಿದವರು, ಯಾವುದೋ ತಮಿಳ್ ಪಿಕ್ಚರ್ ಕಣೋ, ಅದು ತಮಿಳ್ ಪಿಕ್ಚರ್ ನಾವು ಇವರೇ ಫಿಕ್ಸ್ ಮಾಡ್ತಾವ್ರೆ, ನಾವು ಮಾಡಿಬಿಡೋಣ ಅಂತ ಹೇಳಿ ನಾವು ತಮಿಳಲ್ಲಿ ಶೂಟ್ ಮಾಡಿದ್ದು ಅವತ್ತು. ಅದು ಆ್ಯಕ್ಚುಲಿ ಎರಡನ್ನೂ ಮುಗಿಸಿ ನಾವು ಅಷ್ಟು ಬೇಗ ಮುಗಿಸಿದ್ವಾ ಅನ್ನೋದು ನಮ್ಗೆ ಅವತ್ತು ದೊಡ್ಡ ಟಾಸ್ಕ್ ಅದು. ಇನ್ನೊಂದು ಚಾಲೆಂಜ್ ಏನು ಅಂತ ಅಂದರೆ, ನಾವು ಎರಡೂ ಮುಗಿಸಿರೋದು ಒಂದೇ ಕ್ಯಾಮ್ರಾ ಬಳಸಿರೋದು ನಾವು. ಒಂದೇ ಕ್ಯಾಮ್ರಾ, ಒಂದೇ ಲೆನ್ಸು ಕೂಡ. ನಾವು ಟೆಕ್ನಿಕಲ್ ಟರ್ಮ್ಸಲ್ಲೂ ಅಬ್ಸರ್ವ್ ಮಾಡಿದ್ರೆ ಯಾರಾದರೂ, ಒಂದೇ ಲೆನ್ಸು. ಮತ್ತು ಇಡೀ ಸಿನಿಮಾ ನೋಡಿ ನೀವು, ನಾವೆಲ್ಲೂ ಟ್ರಾನ್ಸಿಷನ್ ಬಳಸೇ ಇಲ್ಲ. ಶುರುವಾದಾಗಲಿಂದ ಒಂದು ಬ್ಲ್ಯಾಕೌಟಿಂದ ಎದ್ದೇಳುತ್ತೆ, ಇನ್ನು ಎಂಡ್ಗೆನೆ ಯಾವುದು ಮಧ್ಯೆ ನಾವು ಎಡಿಟಿಂಗಲ್ಲೂ ಕೂಡ ಇದು ಮಾಡಿಲ್ಲ ನಾವು, ಟ್ರಾನ್ಸಿಷನ್ ಹಾಕಿಲ್ಲ. ಎಲ್ಲ ಅಲ್ಲೇನು ತೆಗ್ದಿದ್ದೀವಿ ಶಾರ್ಟು ಅಷ್ಟನ್ನೇ ಇದು ಮಾಡ್ಕೊಂಡು ಹೋಗಿದ್ದೀವಿ. ಯಾವುದೂ ಮ್ಯಾಚ್ ಮಾಡೋ ಪ್ರಯತ್ನ ಯಾವುದೂ ಇದ್ದೇ ಮಾಡಿಲ್ಲ ನಾವು. ಸೊ ಹಾಗೆ ನ್ಯಾಚುರಲಾಗಿ ಕಾಣಿಸ್ಲಿ ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ತೊಗೊಂಬಿಡೋಣ. ಇದು ಅವತ್ತು ಬೇರೆ ತುಂಬ ಜನ ಎದುರಿಸೋರು, ಅದು ಯಾವುದೋ ಅಮಾವಾಸ್ಯೆ ಏನೋ ಇತ್ತು. ಅಮಾವಾಸ್ಯೆ ಮಾಡಬೇಡಿ ಇವತ್ತು, ನೀರಲ್ಲಿ ಮಾಡಬೇಡಿ, ಅವು ಒಂಚೂರು ವೇವ್ಸ್ ಎಲ್ಲ ಇರುತ್ತಲ್ಲ ಅವತ್ತು. ಆ್ಯಕ್ಚುಲಿ ಅವರು ಆ ತಾತ ಕೂಡ ಅವರು ಹಾಗೆ ಅಂದರು, ಇಲ್ಲ ಬೇಡ ಇವತ್ತು ಸ್ವಲ್ಪ ಎಲ್ಲ ಸುಳಿಗಳೆಲ್ಲ ಏನೇನೋ ಇರುತ್ತೆ, ಬೇಡ ಇದು ಮಾಡೋದು ಅಂತ. ಬಟ್ ಅದೇನೋ ನಮಗೆ ಅಣ್ಣಂಗೆ ಕೇಳಿದೆ, ಅಣ್ಣ ನಮ್ಮಮ್ಮನೂ ಹಾಗೆ ಹೇಳ್ತಾವ್ರೆ, ಎಲ್ಲರೂ ಹಿಂಗೆ ಹೇಳ್ತಾರೆ, ಬಟ್ ನನಗೆ ಅನ್ನಿಸ್ತಿಲ್ಲ, ನಂಗೆ ಮಾಡಬೇಕು ಅಂತ ಅನ್ನಿಸ್ತಿದೆ. ನಮ್ಮಮ್ಮ ಹೇಳಿದ್ರು. ಯಾಕೆಂದರೆ ಈ ಕನ್ನಡ ಇಂಡಸ್ಟ್ರಿಲಿ ಇದೊಂದು ದುರ್ಘಟನೆ ಆಗ್ಬಿಟ್ಟಿತ್ತು. ಯಾಕಂದ್ರೆ ಹೇಳೋದು ಬೇಡ, ಆ ಥರ ಒಂದು ಇದ್ದಾಗ ಒಂದು ಭಯ ಇರುತ್ತಲ್ವಾ, ಆಗ ನಿಮ್ಮ ತಾಯಿ ಹೇಳ್ತಾರೆ ಅಂತ. ಇಲ್ಲ, ನಮ್ಮ ತಾಯಿ ಹೇಳಿದ್ರು, ಅಮಾವಾಸ್ಯೆ ಒಳ್ಳೆ ದಿನ, ತುಂಬ ಒಳ್ಳೆ ದಿನ, ಅಮಾವಾಸ್ಯೆ ಮಾಡು, ಏನೂ ಆಗಲ್ಲ. ನಮ್ಮಮ್ಮ ತುಂಬ ಕಾನ್ಫಿಡೆಂಟು. ನಮ್ಮಮ್ಮ ನಾನು ಹೇಳ್ತೀನಲ್ಲ, ತುಂಬ ಪಾಸಿಟಿವ್ ನಮ್ಮಮ್ಮ. ನಾನು ಇವತ್ತುವರೆಗೂ ಯಾವುದೇ ಹೆಜ್ಜೆ ಇಡಕ್ಕೆ ಹೋದಾಗ ನಮ್ಮ ಮನೇಲಿ ಯಾವತ್ತೂ ತಡೆದೇ ಇಲ್ಲ. ಎಸ್ಪೆಷಲಿ ನಮ್ಮಮ್ಮ ಯಾವತ್ತೂ ತಡೆಯಲ್ಲ. ನಮ್ಮಮ್ಮ ನನ್ನನ್ನು ಮಾತ್ರ ತಡೆದಿಲ್ಲ. ನಮ್ಮ ಅಣ್ಣ ತಮ್ಮ ಇಬ್ಬರಿದ್ದಾರೆ, ಅವ್ರು ಇವತ್ತು ನಮ್ಮ ಅಪ್ಪ ಅಮ್ಮನ ಮಾತೆಲ್ಲ ಕೇಳ್ತಾರೆ. ಬಟ್ ನನ್ನನ್ನು ನಮ್ಮ ಅಮ್ಮ ಅಪ್ಪ ತಡೆದಿಲ್ಲ. ಅಂದರೆ ನೀನೇನಾದರೂ ಮಾಡು ಅಂತ ಬಿಟ್ಟಿದ್ದಾರೆ. ಅವತ್ತು ಅಮಾವಾಸ್ಯೆ ಅಂತ ನಾನು ಹೇಳಿದೆ, ಅಣ್ಣ ಎಲ್ಲ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದೀವಿ, ಕ್ಯಾಮ್ರಾ ನಮಗೆ ಇನ್ನೊಂದು 15 ಸಾವಿರ ಬಿಡುತ್ತೆ ಸಿಗೋದು, ನಾಳೆ ಶೂಟ್ ಮಾಡಿದ್ರೆ ಮಾಡ್ದಂಗೆ, ಅಮಾವಾಸ್ಯೆ ಅಂತಿದ್ದಾರಮ್ಮ ಅಂದೆ. ನಮ್ಮಮ್ಮ ಒಂದೇ ಮಾತಂದ್ರು, ಅಮಾವಾಸ್ಯೆ ಒಳ್ಳೆ ದಿನ, ಯಾರು ಹೇಳಿದ್ದು ನಿಮಗೆ ಕೆಟ್ಟ ದಿನ ಅಂತ? ಅಮಾವಾಸ್ಯೆ ತುಂಬ ಒಳ್ಳೆ ದಿನ. ಅಮಾವಾಸ್ಯೆಯಲ್ಲಿ ಹುಟ್ಟಿದವರೆಲ್ಲ ರಾಜಯೋಗದಲ್ಲಿ ಬದುಕ್ತಿದ್ದಾರೆ, ನಿಮಗೆ ಗೊತ್ತಿಲ್ವಾ? ಯಾಕೆ ಯೋಚನೆ ಮಾಡ್ತಿದ್ದೀಯ ನೀನು ಎಷ್ಟೊಂದು ದಡ್ಡನ ಥರ ಅಂತ ನಮ್ಮಮ್ಮನೇ ಹೇಳಿದ್ರು. ಆಮೇಲೆ ನಾನು ಅಂದ್ಕೊಂಡೆ, ನಮ್ಮಮ್ಮ ಹೇಳಿದ್ಮೇಲೆ ಮುಗೀತು, ಇನ್ಯಾರು ಹೇಳೋದು ನನಗೆ ಅಂತ. ಎಲ್ಲರೂ ನಮ್ಮ ಸುತ್ತ ಇರೋಲ್ಲ, ನಾವು ಶೂಟ್ಗೆ ಸೆಟ್ಟಲ್ಲಿ ನಿಂತಿದ್ರು ಹೇಳ್ತಾ ಇದ್ದಾರೆ, ಅಮಾವಾಸ್ಯೆ ಹುಷಾರು. ಭಯದ ವಾತಾವರಣದಲ್ಲಿ, ಅದರಲ್ಲೂ ಅಮ್ಮಂಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಈ ಸಂದರ್ಭದಲ್ಲಿ. ಯಾಕೆಂದರೆ ನೋಡಿ, ಆ ಪ್ರಕೃತಿ ಇವ್ರಿಗೆ ಸಪೋರ್ಟ್ ಮಾಡಿದೆ. ಬೇರೆ ದಿನ ಆಗಿದ್ದಿದ್ರೆ ಅದಾಗ್ತಿರ್ಲಿಲ್ಲ. ಅಮಾವಾಸ್ಯೆ ದಿನ ಅವ್ರ ಅಮ್ಮ ಬೇರೆ ಹೇಳಿದ್ದಾರೆ, ಆದರೂ ಪ್ರಕೃತಿ ಸಪೋರ್ಟ್ ಮಾಡಿ ಈ ಒಂದು ದೃಶ್ಯ ಸುಂದರವಾಗಿ ಬಂದಿದೆ. ಇಲ್ಲ ಸರ್, ನಾನು ಯಾವಾಗಲೂ ಒಂದು ಅನ್ಕೋತೀನಿ ಸರ್, ತುಂಬ ದೊಡ್ಡವರೆಲ್ಲ ಹೇಳಿದ್ದಾರೆ, ನೀನೇನಾದರೂ ಮಾಡೋಕ್ಕೆ ಹೊರಟ್ರೆ ಅದಕ್ಕೆ ನೀನು ಸಾತ್ವಿಕವಾಗಿ ನಿನ್ನ ಪ್ರಯತ್ನ ಇದ್ದರೆ ನೇಚರ್ ನಿನ್ನ ಜೊತೆ ನಿಂತ್ಕೊಳ್ಳುತ್ತೆ ಅಂತ. ನಾನು ಸತ್ಯವಾಗ್ಲೂ ಅದನ್ನು ನಂಬ್ತೀನಿ. ಯಾಕೆಂದರೆ ಅವತ್ತಿನ ದಿನ ಆ ಬಿಸಿಲಲ್ಲಿ ಕಣ್ಣು ಬಿಡೋಕ್ಕೆ ಕಷ್ಟ ಆಗ್ತಿದೆ ನಮಗೆ ಆ್ಯಕ್ಚುಲಿ. ಬಟ್ ಆದರೆ ನಾವು ಕ್ಯಾಮ್ರಾ ಇಟ್ಟಿದ್ದೀವಿ, ಲೆನ್ಸಿಗೆ ಬೀಳ್ತದೆ ಡೈರೆಕ್ಟಾಗಿ. ನನಗೆ ಗೊತ್ತಿಲ್ಲ ಫುಟೇಜ್ ಎಲ್ಲ ಹೆಂಗೆ ಬರುತ್ತೆ, ನಮಗೂ ಏನೂ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಆಮೇಲೆ ಇನ್ನೊಂದೇನೆಂದರೆ, ಹುಡುಗರೆಲ್ಲ ನಾವು ಹೋದರೆ ನಮ್ಮ ಹತ್ರ ಏನೂ ನಾವು ಲೈಕ್ ಶೆಲ್ಟರ್ ಥರದ್ದೇನೂ ತೊಗೊಂಡೋಗಿಲ್ಲ. ಎಲ್ಲ ಬಿಸಿಲಲ್ಲೇ ನಿಂತಿರಬೇಕು, ಎಲ್ಲ ಡ್ರೈ ಆಗಿಬಿಡ್ತಾರೆ, ಎಂಥವ್ರಾದ್ರೂ ಡ್ರೈ ಆಗಿಬಿಡ್ತಾರೆ. ಆಮೇಲೆ ಅದು ಹೆಂಗಿತ್ತು ಅಂತಂದರೆ, ಅಲ್ಲಿ ನಾವು ಮಾಡೋ ಜಾಗ ಇತ್ತಲ್ಲ, ಸೊ ಅದು ಒಂದು ದ್ವೀಪ ಥರ ಇತ್ತು. ಇಷ್ಟು ಜಾಗ ಸುತ್ತ ನೀರಿದೆ. ಅದು ನಾವು ಶಾರ್ಟ್ ಇಟ್ಟಿದ್ದೀವಿ, ಅದು ಹಿಂದ್ಗಡೆ ಮರ ಇರೋ ಥರ ಕಾಣಿಸಿದೆ ಅದು. ಬಟ್ ಅಲ್ಲಿ ಸುತ್ತ ನೀರಿದೆ. ಒಂದ್ಸಲ ಒಳಗಡೆ ಬಂದರೆ ಇನ್ನು ಆ ಕಡೆಗೆ ಹೋಗೋಕ್ಕಾಗಲ್ಲ, ದೋಣಿ ತೆಪ್ಪಬೇಕು ಮತ್ತೆ. ನಮ್ಮ ಹತ್ರ ಇರೋದು ಇಲ್ಲಿ ಶೂಟ್ಗೆ ಒಂದು ತೆಪ್ಪ. ಆಮೇಲೆ ಇನ್ನೊಂದು ತೆಪ್ಪ ಕರೆಸಿ ನಾವು ಇನ್ನೊಂದು ಕಡೆ ಕ್ಯಾಮ್ರಾ ಅಲ್ಲಿಂದ ಲಾಂಗ್ ಶಾಟಿಗೆ ತೆಗ್ದಿದ್ದು. ನಾವು ಹುಡುಗರೆಲ್ಲ ಬಂದರೆ ಯಾರು ಮತ್ತೆ ಅಲ್ಲಿ ನಮ್ಗೆ ನೀರು ಬೇಕು, ಅದು ಬೇಕು, ಎಲ್ಲ ಅಲ್ಲೇ. ಮತ್ತೆ ಆ ಕಡೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಆ ಹುಡುಗಿಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಚಿಕ್ಕ ಹುಡುಗಿ, ನಾವೆಲ್ಲ ದೊಡ್ಡವ್ರು ಹೆಂಗೋ, ಬಟ್ ಆ ಹುಡುಗಿ ಆ್ಯಕ್ಟ್ ಮಾಡಿಕೊಂಡು ಇದನ್ನು ಇದು ಮಾಡಿಕೊಂಡು ನೀರು ಪಾಪ ಇಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡೇನೆ ಎಲ್ಲ ಇದು ಮಾಡಿ. ಮತ್ತು ಕಾರ್ತಿಕ್ ಅಣ್ಣಂಗೂ ಅಷ್ಟೇ, ಅಲ್ಲಿ ನೋಡೋಕ್ಕೆ ತುಂಬ ಸಿನಿಮಾ ನೋಡೋಕ್ಕೆ ಈಸಿ ಅಂತ ಅನಿಸ್ಬಿಡ್ಬೋದು ಅದು. ಬಟ್ ಅಲ್ಲಿ ತುಂಬ ಕಲ್ಲುಗಳಿತ್ತು. ಅಲ್ಲಿ ಇವ್ರು ಓಡಿದ್ದಾರೆ ಒಂದು ಶಾಟು, ಅಲ್ಲಿ ಕೆಳಗಡೆ ನಾವು ತೋರಿಸಿಲ್ಲ ನಾವೆಲ್ಲೂ.
ಇಷ್ಟಿಷ್ಟು ಚೂಪ್ ಕಲ್ಲು ಅದೆಲ್ಲ ನೀರು ಬಂದ್ಬಿಟ್ರೆ ನಿಮ್ಗೆ ಒಳಗಡೆ ನೀರು ಒಳಗಡೆ ಇರ್ತಾವಲ್ಲ ಆ ಥರ ಕಲ್ಲುಗಳು. ಇವ್ರ ಕಾಲು ಕಿತ್ತೋಗಿತ್ತು ಅದು. ಇವರು ಅಮ್ಮ ಕಾಲು ಕಿತ್ತೋಗೈತೆ ಕಣೋ ಅಂತ ಅಂದರು. ಅಣ್ಣ ಶೂಟ್ ಮುಗಿಯೋದು ನನ್ನ ಹತ್ರಕ್ಕೆ ಬರಬೇಡಿ ಅಂತ ನೋಡಿ ಮಾಡಿದ್ರು ಫ್ರೆಂಡ್ಸ್, ಡೆಡಿಕೇಶನ್ ಯಾವ ಥರ ಇದೆ ಅಂದರೆ ಕಾಲು ಕಿತ್ತೋದ್ರು ಬಿಡ್ತಾ ಇಲ್ಲ ಅವರು. ಇಲ್ಲ ಆಮೇಲೆ ಅವ್ರೂ ಅಷ್ಟೇ ಇಲ್ಲ ತಮ್ಮ ಸರಿ ಮಾಡ್ತೀನಿ. ಆಮೇಲೆ ಇದೊಂದು ಕಾಮಿಡಿನೂ ಹೌದು, ಇದಾದ್ಮೇಲೆ ನಮಗೆ ಭಯನೂ ಆಯಿತು, ಬೇಜಾರು ಆಗಿತ್ತು. ಮತ್ತು ಅದು ಆಮೇಲೆ ನಕ್ಕಿದ್ವಿ ಈ ವಿಷಯಕ್ಕೆ. ಏನು ಇದು ಅಂತ ಅಂದರೆ ಫುಲ್ ಇಂಟೆನ್ಷನಾಗಿ ಆ್ಯಕ್ಟ್ ಮಾಡ್ತವ್ರೆ. ಕ್ಲೈಮ್ಯಾಕ್ಸ್ ಪೋರ್ಷನ್ನು ಹಿಂಗೆ ಕ್ಯಾಮ್ರಾ ಇಟ್ಟಿದ್ದೀವಿ. ಬತ್ತವ್ರೆ ನಾನು ಇವ್ರ ಫೇಸ್ನೇ ನೋಡ್ತಾ ಇದ್ದೀನಿ. ಈ ಸಖತ್ತಾಗಿ ಮಾಡ್ತವ್ರೆ. ಓಕೆ ಬಂದರು ಮಾಡಿದ್ರು. ನೀರಿಂದ ಹಿಂಗೆ ಎದ್ದೋಳಿ ಹಿಂಗೆ ಬಂದ್ಬಿಟ್ಟವ್ರೆ ಆಚೆಗೆ. ನಾನು ಶಾರ್ಟ್ ಓಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಮಾನಿಟ್ರ್ ನೋಡ್ತೀನಿ. ನೋಡಿದ್ರೆ ಪಂಚೆನೇ ಇಲ್ಲ, ಪಂಚೆ ಹೋಗ್ಬಿಟ್ಟಿದೆ ಒಳಗಡೆಗೆ. ನೀರೊಳಗಡೆ ಹೋಗ್ಬಿಟ್ಟಿದೆ ಪಂಚೆ. ನೋಡಿದ್ರು ಅಯ್ಯೋ ಈ ಥರ ಇಷ್ಟ ಆ್ಯಕ್ಟ್ ಮಾಡಿದ್ದು ಪಂಚೆ ಹೋಗ್ಬಿಡ್ತಲ್ಲ. ಪಂಚೆ ಹೋಗಿದ್ದು ಬೇಜಾರಲ್ಲ, ಇರೋದೇ ಒಂದು ಪಂಚೆ, ಅದು ಬೇಜಾರು. ಇದಿದೆ ಕಂಟಿನ್ಯೂಟಿ. ಈಗ ಯಾವ ಶಾರ್ಟ್ ಇಡೋಣ, ಈಗ ಏನು ಮಾಡೋಣ, ನೀರೊಳಗಡೆ ಬಿದ್ದೋಗಿದೆ. ಅದು ಅದೃಷ್ಟಕ್ಕೆ ನನ್ನ ಕೈಗೆ ಸಿಕ್ತದು. ಎಲ್ಲ ಹುಡ್ಕಕ್ಕೆ ನೀರೊಳಗಡೆ ಹಿಂಗೆ ಇಳಿದು ಹಿಂಗೆ ಹುಡ್ಕಕ್ಕೆ ಶುರು ಮಾಡಿದ್ವಿ. ಅದು ನನ್ನ ಕೈಗೆ ಸಿಕ್ತದು. ಅದು ತುಂಬ ಚೆನ್ನಾಗಿತ್ತು ಆ ಮೂಮೆಂಟು. ಮತ್ತೆ ಅದನ್ನು ಇದು ಮಾಡಿ ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಅದೇ ಆ ಆ್ಯಕ್ಟ್ ಮಾಡೋದು ಅನ್ನೋದಕ್ಕಿಂತ ಜೀವನ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಜೀವ ತುಂಬಿದ್ದಾರೆ. ಆ ತಾತ ನೋಡಿ, ತಾತ ಆ್ಯಕ್ಟ್ರ್ ಅಲ್ಲ, ಆದರೆ ಜೀವನ ಮಾಡಿರೋದ್ರಿಂದ ಅದು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಮಗು ಥರ ಇವರು. ಅಂದರೆ ಇವರು ಥಿಯೇಟ್ರಲ್ಲಿ ತುಂಬ ನನ್ನ ಒಂದು 12-13 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋ ವ್ಯಕ್ತಿ ಇವರು. ನಾನು ತುಂಬ ಚಿಕ್ಕವನು. ನಾನು ಇವ್ರ ಎಕ್ಸ್ಪೀರಿಯೆನ್ಸ್ ಮುಂದೆ ಏನೂ ಅಲ್ಲ. ಆಮೇಲೆ ಈಗ ನಮ್ಗೆ ಇರುತ್ತೆ ಒಂದು ಅಯ್ಯೋ ಏನು ತಿಳ್ಕೊತಾರೋ ಏನೋ, ಹೆಂಗೆ ಹೇಳ್ಬೋದಾ ನಾನು ಇದು. ಬಟ್ ಇವ್ರು ಹಂಗಲ್ಲ, ನಂಗೆ ತುಂಬ ಕಂಫರ್ಟ್ ಫ್ರೀ ಮಾಡಿಕೊಟ್ರು. ಇಲ್ಲ ಇದು ಹಿಂಗೆ ಹೇಳು ದಿನ ಫೋನ್ ಮಾಡೋರವ್ರೆ. ತಮ್ಮ ಅದು ಹೇಳು, ಅದು ಆ ಭಾಷೆ ಹೇಳೋ, ಸ್ಲ್ಯಾಂಗ್ ಹೇಳೋ, ಆ ಸ್ಲ್ಯಾಂಗ್ ನೋಡಿ. ಅಷ್ಟೆಲ್ಲ ನಾಟಕ ಮಾಡಿ ಅಷ್ಟೆಲ್ಲ ಇದು ಮಾಡಿದ್ರು. ಆದರೆ ಇವ್ರಿಗೆ ಇಲ್ಲಪ್ಪ, ನಾನು ಇದು ಏನೋ ಇದು ಇಲ್ಲ, ನಾನು ಡೈರೆಕ್ಟ್ರು ಕೇಳ್ಬೇಕು. ನಾನು ಇದು ಅವ್ರು ಕೇಳ್ಬಿಟ್ಟು ಇದು ಓಕೆನಾ ಅಂತ ಇದು ಮಾಡಬೇಕು. ಆಮೇಲೆ ಒಂದೊಂದು ಶಾರ್ಟ್ ಆದಮೇಲೂ ಅಷ್ಟೇ, ಓಕೆನಾ ಇದು, ಇಲ್ಲ ಅಣ್ಣ ಒಂಚೂರು ಇದು, ಇಲ್ಲ ಓಕೆ ಮಾಡ್ತೀನಿ. ಆಮೇಲೆ ಜಾಸ್ತಿ ಆಯಿತು ಅಂದರೆ ಹೌದಾ, ಓಕೆ ಕಮ್ಮಿ ಮಾಡ್ಕೊತೀನಿ, ಓಕೆ. ಆಮೇಲೆ ಮಾಡ್ಕೊಂಡು ಹೋಗ್ಬಿಟ್ರು. ಫಸ್ಟು ಒಂದು 5 ನಿಮಿಷ ಅಷ್ಟೇ ಇವರು. ನಾವು ಒಂಚೂರು, ಯಾಕಂದರೆ ಫಸ್ಟ್ ಟೈಮಲ್ಲ, ಎಲ್ರಿಗೂ ತುಂಬ ಇದಾಗಿತ್ತು. ಆಲ್ರೆಡಿ ಬಂದಾಗಲೇ ಟಯರ್ಡ್ ಆಗ್ಬಿಟ್ಟಿದ್ರು ಹುಡುಗರು. ನಾವು ಎನರ್ಜಿ ತುಂಬೋದು. ನಾನು ಅಣ್ಣ ಎನರ್ಜಿ ಎದೊಳ್ರು ಮಾಡೋಣ, ಯಾಕೆ ಮಾಡಲೇಬೇಕಲ್ಲ, ನಮ್ಗೆ ಗೊತ್ತಿತ್ತು ಅದು ಮಾಡಲೇಬೇಕು, ಎಲ್ಲ ಇದಾಗ್ಬಿಡುತ್ತೆ ಅಂತ. ಸೊ ಈ ಥರ ಪಾಪ ಅವರು ಮಗು ಥರ ಕೇಳ್ಕೊಂಡು ಇದು ಮಾಡಿದ್ರು. ಅದಕ್ಕೆ ಚೆನ್ನಾಗಿ ಆಗಿರೋದು ಅದು. ಯಾಕಂದರೆ ನಾನು ದೊಡ್ಡವ್ರಿಗೆ, ನಾನು ಚಿಕ್ಕವನು ಹೇಳೋದು ಇದಾಗುತ್ತೆ. ಬಟ್ ಇವ್ರು ಆ ಥರ ಫೀಲೇ ಮಾಡಿಸ್ಲಿಲ್ಲ ನನಗೆ. ಆ ಥರ ಏನಿಲ್ಲ. ಈ ಟ್ಯಾಲೆಂಟಲ್ಲಿ ಅಥವಾ ವಿದ್ಯೆಯಲ್ಲಿ ಯಾರೂ ದೊಡ್ಡವರಿಲ್ಲ. ನನ್ನ ಪ್ರಕಾರ ನಮ್ಮ ಅಪ್ಪ ಅಮ್ಮನೂ ಹೇಳಿರೋದಷ್ಟೇ, ಒಂದು ಅಕ್ಷರ ಕಲಿಸಿದ ಆತನೇ ಗುರುವೇ. ಒಬ್ಬರು ಒಂದು ಅಕ್ಷರ ಹೇಳ್ಕೊಟ್ರು ಅವನು ಗುರು. ಇವತ್ತು ನಾನು ಎಲ್ಲರೂ ಹೇಳ್ತಾರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದರೆ ಡೈರೆಕ್ಟ್ರು. ಈಗ ಡೈರೆಕ್ಟ್ರಿಗೆ ಏನು ಬೇಕೋ ಅದನ್ನು ನಾನು ಕೊಡಬೇಕು. ಗುರು ನಾನು ಎಕ್ಸ್ಪೀರಿಯನ್ಸ್ ನಾನು ಮಾಡ್ತೀನಿ, ತಪ್ಪದು, ಯಾರಾದರೂ ತಪ್ಪು. ನಾನಂತೂ ಏನೂ ಗೊತ್ತಿಲ್ಲದೆ ಇರೋನು, ನಾನು ಪ್ರತಿ ಕ್ಷಣನೂ ಕೇಳ್ತೀನಿ, ಇದು ಸರಿನಾ, ಇದು ತಪ್ಪಿದೆಯಾ, ಏನು ಗೆಸ್ಚರ್ ತಪ್ಪಿದೆಯಾ, ಮೂಮೆಂಟ್ ತಪ್ಪಿದೆಯಾ, ಬಾಡಿ ಲ್ಯಾಂಗ್ವೇಜ್ ಚೇಂಜಸ್ ಇದೆಯಾ, ನಾನು ಕಂಟಿನ್ಯೂಟಿಲಿ ಇದೀನಾ, ನಾನು ಕೇಳ್ತೀನಿ. ಬಿಕಾಸ್ ಏನಕ್ಕೆ ಅಂತಂದರೆ ಇಷ್ಟು ಜನದ ಎಫರ್ಟ್ ಅದು, ನಾನೊಬ್ಬ ಕೈ ತೊಳೆದ್ಬಿಡ್ಬಾರ್ದು ಅದನ್ನು. ಯಾಕೆಂದರೆ ನಾವು ಮತ್ತೆ ಅದನ್ನೇ ಮತ್ತೆ ಕ್ರಿಯೇಟ್ ಮಾಡಬೇಕು ಅಂದರೆ ಅದರಿಂದ ತುಂಬ ಕಷ್ಟ ಇದೆ. ಯಾಕೆಂದರೆ ಇನ್ನೊಂದು ದಿವಸ ಶೂಟ್ಗೆ ಹೋಗಬೇಕು ಅಂದರೆ ನಮ್ಮ ಹತ್ರ ಬಜೆಟ್ ಇಲ್ಲ, ಅದು ಗೊತ್ತಿರೋದು ನಮಗೆ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಬಗ್ಗೆ ಯಾವಾಗಲೂ ಹೇಳಬೇಕು, ನಾನು ಮನುಷ್ಯ ಯಾವ ಕ್ಯಾಮ್ರಾ ಇಟ್ಟಾಗಲೂ ಒಂದೇ ಮಾತಂದಿದ್ದು, ಎಲ್ಲಿಟ್ಟರು ಮುದ್ದಾಗಿ ಕಾಣಿಸ್ತಿರಲ್ಲ, ನಿಜವಾಗ್ಲೂ. ನಾನು ಬೆಳಗ್ಗೆ ಕಾಸ್ಟ್ಯೂಮ್ ಹಾಕೊಂಡಾಗ ನನಗೆ ಫುಲ್ ನಮ್ಮ ಹುಡುಗ, ಇನ್ನೊಂದು ಹೆಸರು ಹೇಳಬೇಕು, ರಾಹುಲ್ ಮನೋಹರ್ ಅಂತ ನನ್ನ ತಮ್ಮ. ಅವನು ಈ ಸಿನಿಮಾದಾಗ ಒಬ್ಬ ಆರ್ಟ್ ಡೈರೆಕ್ಟ್ರು, ಆರ್ಟ್ ಡಿಪಾರ್ಟ್ಮೆಂಟು. ಅವನು ಅಷ್ಟೇ ಭಾಳಷ್ಟು ಕಂಟಿನ್ಯೂಟಿ, ಅದು ಇದು, ಆ ಮೀನಿಂದ ಎತ್ಕೊಂಬಂದು ಇಡೋದು ಅಥವಾ ಇನ್ನೇನಾದರೂ ಮಾಡೋದು, ಎಲ್ಲ ಕೆಲಸ ಮಾಡಿದ್ದಾರೆ. ಹುಡುಗರು ಎಲ್ಲರೂ ಕೆಲಸ ಮಾಡಿದ್ದಾರೆ. ನನ್ನ ಕಾಸ್ಟ್ಯೂಮ್ ಹಾಕೊಂಡು ಬಂದಾಗ ಫಸ್ಟ್ ನನಗೆ ಬೇಜಾರು, ಅಯ್ಯೋ ನಾನು ಖರಾಬಾಗಿ ಕಾಣಿಸ್ತಾ ಇದ್ದೀನ ಫುಲ್ಲು ಅದಿರುತ್ತಲ್ಲ ಒಬ್ಬ ನಟನಿಗೆ. ಆದರೆ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಾನು ಹೌದಾ, ಫಸ್ಟ್ ಶಾರ್ಟ್ ಇಟ್ಟು ನಾನು ನೋಡೋವರೆಗೂ ನನಗೆ ಗೊತ್ತಿಲ್ಲ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಶಾರ್ಟ್ ನೋಡಿದ ಮೇಲೆ ನಾನು ಅವಾಗ ಹೇಳಿದೆ ಕ್ಯಾಮ್ರಾಮನ್ಗೆ, ಹಿಂಗೂ ಚೆನ್ನಾಗಿ ಕಾಣ್ಬೋದಾ ನಾನು ಅಂತ. ಅದು ನನ್ನ ಇಡೀ ಟೀಮ್ ಹೇಳ್ತೀನಲ್ಲ, ಇಡೀ ಟೀಮ್ ಅವರೆಲ್ಲರೂ ತುಂಬ ಪಾಸಿಟಿವ್ ಆಗಿದ್ದರು. ಎಲ್ಲರೂ ಪುಷ್ ಮಾಡ್ತಿದ್ರು. ಈವನ್ ನನ್ನನ್ನು ನೀರು ಒಳಗಡೆಯಿಂದ ಕರ್ಕೊಂಡು ಬರೋದಕ್ಕೆ ಇಬ್ಬಿಬ್ಬರು ಬರೋರು. ನಾನು ಆಗ್ತಿರ್ಲಿಲ್ಲ, ತುಂಬ ಡ್ರೈ ಆಗಿಬಿಟ್ಟಿದ್ದೆ ನಾನು. ಅಂದರೆ ತುಂಬ ಬಿಸಿಲು ಜಾಸ್ತಿ ಆಗಿಬಿಟ್ಟಿತ್ತು, ಒಂದು ಹೇಳಬಾರ್ದು ತಪ್ಪು, ಬಟ್ ಡ್ರೈ ಆಗಿಬಿಟ್ಟಿದ್ದೆ ನಾನು. ನನ್ನ ಕೈಲಿ ಆಗ್ತಿರ್ಲಿಲ್ಲ. ಬಿಕಾಸ್ ಒಳಗಡೆ ಎಲ್ಲ ತುಂಬ ದೊಡ್ಡ ಕಲ್ಲುಗಳೆಲ್ಲ ಇದೆ ಅಲ್ಲಿ, ಕೆಲವು ಕಡೆ ಎಲ್ಲ ಬಾಟ್ಲೆಲ್ಲ ಇದೆ, ಆ ಥರದ್ದೆಲ್ಲ ಏನೇನೋ ಸಮಥಿಂಗ್ ಇರೋದ್ರಿಂದ ನನ್ನ ಕೈಲಿ ಆಗಲಿಲ್ಲ. ತುಂಬ
ಡ್ರೈ ಆಗಿಬಿಟ್ಟೆ. ಬಟ್ ನಮ್ಮ ಹುಡುಗರು ಏ ಅಣ್ಣ ಮಾಡ್ತೀಯ ಆಗುತ್ತೆ ಆಗುತ್ತೆ ಅಂತಾನೆ ಪುಷ್ ಮಾಡಿದ್ರು. ಆ್ಯಕ್ಚುಲಿ ಎಲ್ಲರೂ ಪುಷ್ ಮಾಡಿದ್ರು. ಎಲ್ಲರೂ ಪುಷ್ ಮಾಡಿದ್ದಕ್ಕೆ ಇವತ್ತು ಬ್ಯಾಟೆ. ಇಲ್ಲದಿದ್ರೆ ಬ್ಯಾಟೆ ನಮ್ದೊಬ್ಬರದೇ, ಇವರೊಬ್ಬರದೇ, ಅವರೊಬ್ಬರದೇ ಅಂತ ಇಲ್ಲ ಇಲ್ಲೇನು. ಅವರಲ್ಲಿ ಯಾರೇ ಒಬ್ಬರಿಲ್ಲ ಅಂದರೆ ಬ್ಯಾಟೇ ಇಲ್ಲ. ಅವತ್ತು ಹಾಗೆ ಇತ್ತು ಪರಿಸ್ಥಿತಿ. ಒಬ್ಬ ಹುಡುಗ ಇಲ್ಲಾಂದರೆ ಊಟ ತರೋರಿಲ್ಲ ನಮಗೆ. ಅಂಥ ಪರಿಸ್ಥಿತಿ ಇತ್ತು ಅವತ್ತು ಬ್ಯಾಟೆ. ಅದು ಇವತ್ತು ಇಷ್ಟು ಚೆನ್ನಾಗಿ ಆಗಿರೋದಕ್ಕೂ ನಾನು ಪ್ರತಿ ಸರಿನೂ ಯಾವಾಗಲೂ ಎಲ್ರನ್ನೂ ನೆನೆಸ್ಕೋತೀನಿ. ನಮ್ಮ ಹುಡುಗರು ಇದ್ದವ್ರು ಎಲ್ಲರೂ ಅಷ್ಟು ಜನ ಹುಡುಗರನ್ನ ನೆನೆಸ್ಕೋತೀನಿ. ಯಾಕೆ ಅಂತಂದರೆ ಅವರಲ್ಲಿ ಯಾರು ಒಬ್ಬರು ಅವತ್ತು ನಮಗೆ ಕೈ ಕೊಟ್ಟಿದ್ದಿದ್ರು ನಮ್ಗೆ ಕಷ್ಟ ಆಗೋದು. ನೋಡಿ, ಅಮಾವಾಸ್ಯೆ ದಿನ ಏನು ಅಂದರೆ ಪ್ರಿಪ್ರೇಷನ್ ಇಲ್ಲದೆ ಹೊರ್ಟೋಗ್ಬಿಟ್ಟಿದ್ದಾರೆ. ಅಂದರೆ ಇಷ್ಟು ಜನ ಟೀಮ್ ವರ್ಕ್ ಇಷ್ಟು ಮಾಡೋಣ ಅಂತ. ಅದರಲ್ಲಿ ಒಬ್ಬ ಕಮ್ಮಿ ಆದರೂ ಬೇಟೆ ಆಗ್ತಿರ್ಲಿಲ್ಲ. ಈಗ ಒಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಸ್ಟಾರ್ಟ್ ಮಾಡೋಣ.